ನಮಸ್ಕಾರ, ಇನ್ಸೈಡ್ ಸ್ಟೋರಿಗೆ ಸ್ವಾಗತ. ನಾನು ನವಿತಾಜೆ. ಬೇಜವಾಬ್ದಾರಿ ಬೆಸ್ಕಾಂ, ಜನರಿಗೆ ಪ್ರಾಣ ಸಂಕಟ. ಬೆಂಗಳೂರಲ್ಲಿ ಬಡ ಜೀವಗಳಿಗೆ ಬೆಲೆಯೇ ಇಲ್ವಾ? ಅಧಿಕಾರಿಗಳ ನಿರ್ಲಕ್ಷ್ಯ, ಅಪ್ಪ ಮಗಳು ಬಲಿ, ಸರ್ಕಾರಿ ಸಾವು. ಇತ್ತೀಚಿನ ದಿನಗಳಲ್ಲಿ ಬೇಜವಾಬ್ದಾರಿತನದಿಂದ ಜನರ ಜೀವವನ್ನ ಬಲಿ ಪಡಿತಾ ಇದೆ. ರಸ್ತೆ ಆಗಿರ್ಬೋದು, ಗುಂಡಿಗಳಾಗಿರ್ಬೋದು, ಅದರ ಜೊತೆಗೆ ಬೇಜವಾಬ್ದಾರಿ ಅಧಿಕಾರಿಗಳು ಜನರಿಗೆ ಪ್ರಾಣ ಸಂಕಟವನ್ನೇ ತಂದೊಡ್ತಾ ಇದ್ದಾರೆ, ಪ್ರಾಣವನ್ನೇ ಬಲಿ ಪಡಿತಾ ಇದ್ದಾರೆ. ಬೆಂಗಳೂರಲ್ಲಿ ಬಡ ಜನರ ಜೀವಗಳಿಗೆ ಬೆಲೆಯೇ ಇಲ್ವಾ? ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಬಡವರ ಪ್ರಾಣಕ್ಕೆ ಕುತ್ತನ್ನ ತರ್ತಾ ಇದ್ದಾರೆ. ಮೊನ್ನೆ ಬಿಬಿಎಂಪಿ ನಿರ್ಲಕ್ಷ್ಯಕ್ಕೆ ಬಾಲಕಿ ಬಲಿಯಾಗಿದ್ದಾಳೆ. ಈಗ ಬೆಸ್ಕಾಂ ನಿರ್ಲಕ್ಷ್ಯಕ್ಕೆ ತಂದೆ ಮಗಳು ಸಾವನ್ನಪ್ಪಿದ್ದಾರೆ. ಟ್ರಾನ್ಸ್ಫಾರ್ಮರ್ ಸ್ಫೋಟಿಸಿ ತಂದೆ ಮಗಳು ಸಾವನ್ನಪ್ಪಿರೋದು. ಉಲ್ಲಾಳದ ಮಂಗಾನಹಳ್ಳಿ ಬ್ರಿಡ್ಜ್ ಬಳಿ ಟ್ರಾನ್ಸ್ಫಾರ್ಮರ್ ನಿನ್ನೆ ಸ್ಫೋಟಗೊಂಡಿದೆ. ಕಲ್ಯಾಣ ಮಂಟಪವನ್ನ ಬುಕ್ ಮಾಡಿ ಖುಷಿ ಖುಷಿಯಾಗಿ ಮನೆಗೆ ಬರ್ತಾ ಇದ್ದಂತಹ ತಂದೆ ಮಗಳು ಈ ಒಂದು ಸ್ಫೋಟದಿಂದ ಸಾವನ್ನಪ್ಪಿದ್ದಾರೆ. ಮಗಳ ಮದುವೆಯ ಸಂತಸದಲ್ಲಿದ್ದ ಕುಟುಂಬದಲ್ಲಿ ಈಗ ದೊಡ್ಡ ಆಘಾತ. ಟ್ರಾನ್ಸ್ಫಾರ್ಮರ್ ಸ್ಫೋಟಿಸಿ ನಿನ್ನೆ ತಂದೆ ಶಿವರಾಜು ಸಾವನ್ನಪ್ಪಿದ್ರು. ಚಿಕಿತ್ಸೆ ಫಲಿಸದೆ ಇವತ್ತು ಮಗಳು ಚೈತನ್ಯ ಸಾವನ್ನಪ್ಪಿದ್ದಾಳೆ. ಸ್ಫೋಟದ ತೀವ್ರತೆಗೆ ಬೈಕ್ ಕೂಡ ಸಂಪೂರ್ಣವಾಗಿ ಭಸ್ಮವಾಗಿದೆ. 2 ಜೀವಗಳನ್ನ ಬಲಿ ಪಡೆದುಕೊಂಡಿದೆ. ಮಗಳ ಮದುವೆಗೆ ಅಂತ ಹೇಳಿ ಕಲ್ಯಾಣ ಮಂಟಪಕ್ಕೆ ಬುಕ್ ಮಾಡಿ ಹೋಗ್ತಾ ಇದ್ದ ಸಂದರ್ಭದಲ್ಲಿ ಮಂಗನಹಳ್ಳಿ ಬ್ರಿಡ್ಜ್ ಬಳಿ ಸಡನ್ ಆಗಿ ಟ್ರಾನ್ಸ್ಫಾರ್ಮರ್ ಸ್ಫೋಟಗೊಂಡಿದೆ. ಸ್ಫೋಟದ ತೀವ್ರತೆಗೆ ಬೈಕ್ ಸಂಪೂರ್ಣವಾಗಿ ಭಸ್ಮವಾಗಿದೆ. ತಂದೆ ಶಿವರಾಜು, ಮಗಳು ಚೈತನ್ಯ ಗಂಭೀರವಾಗಿ ಸುಟ್ಟು ಹೋಗಿದ್ದಾರೆ. ಕೂಡಲೇ ಸ್ಥಳೀಯರ ಸಹಾಯದಿಂದ ತಂದೆ ಮತ್ತು ಮಗಳನ್ನ ವಿಕ್ಟೋರಿಯಾ ಆಸ್ಪತ್ರೆಗೆ ದಾಖಲಿಸಲಾಯಿತು. ಆದರೆ ಚಿಕಿತ್ಸೆ ಫಲಿಸದೆ ತಂದೆ ಶಿವರಾಜು ಸಾವನ್ನಪ್ಪಿದ್ರೆ ನಿನ್ನೆ, ಇವತ್ತು ಮಗಳು ಚೈತನ್ಯ ಕೂಡ ಸಾವನ್ನಪ್ಪಿದ್ದಾರೆ. ಇಂತಹ ಬೇಜವಾಬ್ದಾರಿತನಕ್ಕೆ ಯಾರು ಹೊಣೆ? ಇನ್ನು ಎಷ್ಟು ಮಂದಿಯ ಸಾವನ್ನ ಇವರು ನೋಡಬೇಕಾಗಿದೆ, ಎಷ್ಟು ಜನರ ಜೀವವನ್ನ ಬಲಿ ಪಡಿಬೇಕಾಗಿದೆ ಅನ್ನುವಂತಹ ಪ್ರಶ್ನೆಯನ್ನ ದಿನಾಲು ಕೇಳುವಂತಹ ಪರಿಸ್ಥಿತಿಯನ್ನ ಎಲ್ಲ ಅಧಿಕಾರಿಗಳು ತಂದೊಡ್ತಾ ಇದ್ದಾರೆ. ಮದುವೆ ಇನ್ನು ಫಿಕ್ಸ್ ಮಾಡಿಲ್ಲ. ಎಂಗೇಜ್ಮೆಂಟ್ 10ನೇ ತಾರೀಕು ಮಾಡಬೇಕು ಅಂತ ಇದ್ರು. ಇವರು ಸ್ಯಾರಿ ಅದು ಇದು ಪರ್ಚೇಸಿಗೆ ಹೋಗಿದ್ರು, ಹೋಗ್ಬಿಟ್ಟು ಬಂದಿದ್ರು. ಮತ್ತೆ ನೆನ್ನೆನು ಹೋಗಿದ್ರಂತೆ. ಬರ್ತಾ ಅವರು ಬಟ್ಟೆ ತಗೊಂಡ್ ಬರುವಾಗ ಆ ತರ ಆಗಿದೆ. 12 ಗಂಟೆ ಎಷ್ಟೊತ್ತಿಗೇನೋ ಕೊಟ್ಟಿದ್ರಂತೆ ಬೆಸ್ಕಾಂ ಇಂದ, ಈ ತರ ಆಗಿದೆ, ಏನ್ ಮಾಡ್ತೀರಾ ಅಂತ ಹೇಳಿ. ಅವರು ಬಂದೇ ಇಲ್ಲ. ಇದಾಗಿರೋದು 3:20 ಅಷ್ಟೊಳಗಡೆ ಆಗಿದೆ. 3:30 ಅಷ್ಟೊತ್ತಿಗೆ ಆಗಿದೆ. ಬೆಳೆ ಮಗಳು ಮುದ್ದಾಗಿ ಸಾಕಿದ್ರು ಪಾಪ. ಅವ್ರ ಕಷ್ಟ ಹೇಳಕ್ ತೀರ್ದು. ಈಗ ತಾಯಿ ಒಬ್ರೇ ಇದಾರೆ. ತಾಯಿ ಅವರು ಕೂಡ ಆಯಾ ಕೆಲಸ ಮಾಡ್ತಿದ್ರು ಕಾಲೇಜಲ್ಲಿ, ಮಂಗಳೂರು ಕಾಲೇಜಲ್ಲೇ. ಅಂದ್ರೆ ಕ್ಲೀನ್ ಮಾಡೋದು, ಜ್ಞಾನ ಬರ್ತಿದ್ರಾನೆ. ಅದನ್ನ ಇತ್ತೀಚೆಗೆ ಬಿಟ್ಟಿದ್ರು ಮಗಳಿಗೋಸ್ಕರ. ಮಗಳಿಗೆ ಒಬ್ಳೆ ಇರ್ತಾಳೆ ಮನೇಲಿ ಅಂತ ಅಂದ್ಬಿಟ್ಟು ಕೆಲಸನೂ ಕೂಡ ಬಿಡಿಸಿದ್ರು. ತಂದೆ ಒಬ್ಬರದೇ ಆದಾಯ ಇದ್ದಿದ್ದಿಲ್ಲಿ. ಅವರು ಕೂಡ ಇಲ್ಲ. ಈಗ ವಾಚ್ಮೆನ್ ಕೆಲಸ ಮಾಡ್ತಾ ಇದ್ರು ಸರ್. ಅನುಕೂಲವಾಗಿರೋಂತಾರಲ್ಲ ಬಡ ಕುಟುಂಬ, ಅಲ್ಲಿ ದುಡ್ದು ಅಲ್ಲಿ ತಿನ್ಬೇಕು, ಆ ಪರಿಸ್ಥಿತಿ ಇವ್ರದ್ದು. ಅಂಥವ್ರಿಗೆ ಈ ಥರ ಆಗಿದೆ. ಟ್ರಾನ್ಸ್ಫಾರ್ಮರ್ ಬ್ಲಾಸ್ಟ್ ಆಗಿ ಅಪ್ಪ ಮಗಳು ಇಬ್ಬರು ತೀರ್ಕೊಂಡಿದ್ದಾರೆ. ಈಗ ಹೆಂಡಂಗ್ಸ್ ಒಬ್ಬರೇ ಆಗಿದ್ದಾರೆ. ಅವ್ರಿಗೆ ಅವ್ರ ಕಷ್ಟ ಹೇಳಕ್ ಆಗ್ತಿಲ್ಲ. ನನಗೆ ಗೊತ್ತಿಲ್ಲ, ಮನೇಲಿ ದೊಡ್ಡವ್ರು ಮಾತಾಡ್ಕೊಂಡಿದ್ದಾರೆ. ನನಗೆ ರೀಸೆಂಟಾಗಿ ಇಂಥ ದಿನ ಎಂಗೇಜ್ಮೆಂಟ್ ಅಂತ ಹೇಳಿದ್ರು. ಸರಿ ಅಂದ್ಬಿಟ್ಟು ನೆಕ್ಸ್ಟ್ ಮಂತ್ 10ನೇ ತಾರೀಕು ಎಂಗೇಜ್ಮೆಂಟ್ ಫಿಕ್ಸ್ ಮಾಡಿದ್ರು. ನಿನ್ನೆ ಚೈತನ್ಯರ ಅವರ ಅತ್ತೆ ಮಗಳು ಮದುವೆಗಳು ಇತ್ತು. ಮದುವೆಗೆ ಇವ್ರು ಡ್ರೆಸ್ ತಗೊಂಡು ಬರೋ ಟೈಮಲ್ಲಿ ಹೀಗಾಗಿರೋದು. ನನಗೆ ಗೊತ್ತಿಲ್ಲ. ಬೆಸ್ಕಾಂ ಅಧಿಕಾರಿಗಳ ವಿರುದ್ಧ ದಾಖಲಾಗಿದೆ ಎಫ್ಐಆರ್. ಬೆಸ್ಕಾಂ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ವಿರುದ್ಧ ಎಫ್ಐಆರ್ ದಾಖಲಾಗಿದ್ದು, ಸಚಿವ ಸೋಮಶೇಖರ್ ಸೂಚನೆಯ ಬೆನ್ನಲ್ಲೇ ಕೇಸನ್ನ ದಾಖಲಿಸಲಾಗಿದೆ. ಬೆಸ್ಕಾಂ ಅಧಿಕಾರಿಗಳ ವಿರುದ್ಧ ಈಗ ಎಫ್ಐಆರ್ ದಾಖಲಾಗಿದೆ. 2 ಜೀವಗಳನ್ನ ಬಲಿ ಪಡೆದುಕೊಂಡಿದ್ದಾರೆ. ಐಪಿಸಿ ಸೆಕ್ಷನ್ 304A ಅಡಿ ಎಫ್ಐಆರ್ ನ ದಾಖಲಿಸಿಕೊಂಡಿದ್ದಾರೆ ಪೊಲೀಸರು. ಐಪಿಸಿ ಸೆಕ್ಷನ್ 304A ನಿರ್ಲಕ್ಷ್ಯದಿಂದ ಸಾವನ್ನಾಗಿದೆ ಅನ್ನುವಂತಹ ನಿಟ್ಟಿನಲ್ಲಿ ಈಗ ಜ್ಞಾನಭಾರತಿ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ. ಇದು ನಿರ್ಲಕ್ಷ್ಯವೇ, ಯಾಕಂದ್ರೆ ಹೋಗುವಂತಹ ಸಂದರ್ಭದಲ್ಲಿ ಶಿವರಾಜ್ ಅವರು ಕಂಪ್ಲೇಂಟ್ ಅನ್ನು ದಾಖಲಿಸಿದ್ರು, ಕರೆಂಟ್ ಇಲ್ಲ ಅಂತ ಹೇಳಿ.
ಆ ನಂತರ ಅದರ ಬಗ್ಗೆ ಅವರಿಗೆ ಮೆಸೇಜ್ ಕೂಡ ಬಂದಿರುತ್ತೆ, ಸಂಜೆ ಒಳಗೆ ಎಲ್ಲವನ್ನ ಸರಿ ಮಾಡ್ತೀವಿ ಅಂತ ಹೇಳಿ. ಈ ಘಟನೆ ಆದ ಮೇಲೂ ಕೂಡ, ಈ ಒಂದು ಪ್ರಕರಣ ಆದ ಮೇಲೂ ಕೂಡ ಯಾವುದೇ ರೀತಿಯಾದಂತಹ ಒಂದು ಕರೆಂಟ್ ಇಲ್ಲ ಅನ್ನುವಂತಹ ಮೆಸೇಜ್ಗೆ ಸರಿಯಾದಂತಹ ಉತ್ತರ ಸಿಕ್ಕಿರಲಿಲ್ಲ. ಅದನ್ನ ಕೂಡ ಅವರ ಸಂಬಂಧಿಕರು ಹೇಳ್ತಿದ್ದಾರೆ. ಎಲ್ಲ ಬೇಜವಾಬ್ದಾರಿಯಿಂದ ವರ್ತನೆಯನ್ನ ಮಾಡಿದ್ದಾರೆ, ಬೇಜವಾಬ್ದಾರಿಯಿಂದಾಗಿ 2 ಜೀವಗಳನ್ನ ಬಲಿ ಪಡೆದುಕೊಂಡಿದ್ದಾರೆ. ಈ ಹಿನ್ನೆಲೆಯಲ್ಲಿ ಜ್ಞಾನ ಭಾರತಿ ಠಾಣೆಯಲ್ಲಿ ಈಗ ಅಧಿಕಾರಿಗಳ ವಿರುದ್ಧ FIR ದಾಖಲಾಗಿದೆ. ಬೆಸ್ಕಾಂ ಅಧಿಕಾರಿಗಳ ವಿರುದ್ಧ FIR ಅನ್ನ ದಾಖಲಿಸೋದಕ್ಕೆ ಈಗಾಗಲೇ ಸಚಿವ ಸೋಮಶೇಖರ್ ಅವರು ಸೂಚನೆಯನ್ನ ಕೊಟ್ಟಿದ್ದಾರೆ. ಯಾಕಂದ್ರೆ ಪ್ರತಿ ಬಾರಿ ಕೂಡ ಅಧಿಕಾರಿಗಳ ನಿರ್ಲಕ್ಷ್ಯ ಇದೆಯಲ್ಲ, ಅನೇಕರ ಪ್ರಾಣಕ್ಕೆ ಎರವಾಗ್ತಾ ಇರುವಂತಹ ಘಟನೆಗಳನ್ನು ನಾವು ನೋಡ್ತಾ ಇದ್ದೀವಿ. ಒಬ್ರಿಗೊಬ್ರಿಗೆ ಕೋಆರ್ಡಿನೇಷನ್ ಇರೋದಿಲ್ಲ, ಅಥವಾ ಯಾವುದೇ ರೀತಿಯಾದಂತಹ ಜನರು ಹೇಳುವಂತಹ ಕೆಲಸಗಳಿಗೆ, ಮನವಿಗಳಿಗೆ ಸ್ಪಂದನೆಯನ್ನ ಮಾಡೋದಿಲ್ಲ. ಇಂತಹ ನಿರ್ಲಕ್ಷ್ಯವೇ ಜನರ ಶಾಪಕ್ಕೆ ಗುರಿಯಾಗುವಂತಹ ಸನ್ನಿವೇಶಗಳು, ಜನರ ಜೀವವನ್ನ ಬಲಿ ಪಡೆಯುತ್ತಾ ಇರುವಂತಹ ಸನ್ನಿವೇಶಗಳನ್ನ ನಾವು ನೋಡ್ತಾ ಇದ್ದೀವಿ. ಒಂದು ಟ್ರಾನ್ಸ್ಫಾರ್ಮರ್ ಮಧ್ಯಾಹ್ನ ಬ್ಲಾಸ್ಟ್ ಆಗಿರೋದ್ರಿಂದ ಆ ಬ್ಲಾಸ್ಟ್ನಲ್ಲಿ ಗಾಯಗೊಂಡಿದ್ದಂಥ 2 ವ್ಯಕ್ತಿಗಳು, ತಂದೆ ಮತ್ತು ಮಗಳು, ತೀವ್ರವಾಗಿ ಗಾಯಗೊಂಡಿದ್ದರು. ಅವರನ್ನು ಹತ್ತಿರದ ಒಂದು ಪ್ರೈವೇಟ್ ಹಾಸ್ಪಿಟಲ್ಗೆ ಅಡ್ಮಿಟ್ ಮಾಡಲಾಗಿತ್ತು. ತದನಂತರ ವಿಕ್ಟೋರಿಯಾ ಹಾಸ್ಪಿಟಲ್ಗೆ ಅವರನ್ನು ಅಡ್ಮಿಟ್ ಮಾಡಲಾಗಿತ್ತು. ಹೆಚ್ಚಿನ ಒಂದು ಟ್ರೀಟ್ಮೆಂಟ್ಗಾಗಿ ಅವರಿಬ್ಬರೂ ಸಹಿತ ಚಿಕಿತ್ಸೆ ಫಲಿಸದೆ ಮೃತಪಟ್ಟ ಬಗ್ಗೆ. ಹಾಗಾದ್ರೆ BBMP ಇನ್ನು ಎಷ್ಟು ಜೀವಗಳನ್ನ ಬಲಿ ಪಡೆದುಕೊಳ್ಳಬೇಕಾಗಿದೆ? ಸರ್ಕಾರ ಯಾಕೆ ಇಷ್ಟೊಂದು ನಿರ್ಲಕ್ಷ್ಯವನ್ನ ಮಾಡ್ತಾ ಇದೆ? ಜನರ ಜೀವವನ್ನ ಬಲಿ ಪಡೆದುಕೊಳ್ಳುವಂತಹ ನಿಟ್ಟಿನಲ್ಲಿ ಕೆಲಸಗಳ ಆಗ್ತಾ ಇದೆಯಾ? ಜನರ ಶಾಪ ತಟ್ಟದೇ ಇರತ್ತಾ? ಹೀಗೆ ಸಾಕಷ್ಟು ಆಕ್ರೋಶದ ಮಾತುಗಳು ಸಾರ್ವಜನಿಕ ವಲಯದಿಂದ ಕೇಳಿ ಬರ್ತಾ ಇದೆ. ಇವೆಲ್ಲದರ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆ ಈಗ ನಿನ್ನೆ ಈ ಒಂದು ಘಟನೆಯಲ್ಲಿ ಸಾವನ್ನಪ್ಪಿದಂತಹ ಶಿವರಾಜ್ ಅವರ ಸಂಬಂಧಿ ಆಗಿರುವಂತಹ ಮಂಜುನಾಥ್ ಅವರು ನಮ್ಮ ಜೊತೆ ಈಗ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಹಾಗೇನೆ ಕರ್ನಾಟಕ ರಾಷ್ಟ್ರ ಸಮಿತಿ ಅಧ್ಯಕ್ಷರಾಗಿರುವಂತಹ ರವಿಕೃಷ್ಣ ರೆಡ್ಡಿ ಅವರು ಕೂಡ ಜಾಯಿನ್ ಆಗಿದ್ದಾರೆ. ಹಾಗೇನೆ ಈ ಒಂದು ಸಿಟಿಜನ್ ಅಜೆಂಡಾ ಫಾರ್ ಬೆಂಗಳೂರು ಇದರ ಸಂಯೋಜಕರಾಗಿರುವಂತಹ ಸಂದೀಪ್ ಅವರು ಕೂಡ ನಮ್ಮ ಇವತ್ತಿನ ಈ ಲೈವ್ ಅಲ್ಲಿ ಜಾಯಿನ್ ಆಗಿದ್ದಾರೆ. ಎಲ್ರಿಗೂ ಕಾರ್ಯಕ್ರಮಕ್ಕೆ ಸ್ವಾಗತ. ಮಂಜುನಾಥ್ ಅವರೇ, ನೇರವಾಗಿ ಕೇಳ್ತಾ ಇದ್ದೀನಿ, ನಿನ್ನೆ ನಡೆದಂತಹ ಟ್ರಾನ್ಸ್ಫಾರ್ಮರ್ ಬ್ಲಾಸ್ಟ್ಗೆ ನೇರವಾಗಿ ಅಧಿಕಾರಿಗಳೇ ಹೊಣೆ. ಈಗಾಗಲೇ ಸಚಿವರು ಕೂಡ ಹೇಳಿದ್ದಾರೆ ಅಧಿಕಾರಿಗಳ ವಿರುದ್ಧ FIR ದಾಖಲಿಸಿ ಅಂತ ಹೇಳಿ. ಹೋದ ಜೀವ ವಾಪಸ್ ಬರುತ್ತಾ ಅನ್ನುವಂಥ ಪ್ರಶ್ನೆ. ಯಾಕಂದ್ರೆ ಪ್ರತಿ ಬಾರಿ ನಾವು ನೋಡ್ತಾ ಇದೀವಿ, ನಾವು ಒಂದೊಂದು ಲಿಸ್ಟ್ ಅನ್ನ ಮಾಡ್ತಾ ಇದ್ವಿ. ಆಲ್ಮೋಸ್ಟ್ ಈ ತಿಂಗಳಲ್ಲೇ 4 ಜನರು ಸಾವನ್ನಪ್ಪಿದ್ದಾರೆ ಒಂದೊಂದು ಅಧಿಕಾರಿಗಳ, ರಸ್ತೆ ಗುಂಡಿಗಳು, BWSSBಯ ಇಂತಹ ನಿರ್ಲಕ್ಷ್ಯಕ್ಕೆ ಅಂತ ಹೇಳಿ. ನಿನ್ನೆ ಆದಂತಹ ಒಂದು ಘಟನೆ ಬೇಜವಾಬ್ದಾರಿಯ ಪರಮಾವಧಿ ಅಂತ ಅನ್ಸೋದಿಲ್ವಾ ನಿಮ್ಗೆ ಅಧಿಕಾರಿಗಳದ್ದು? ಖಂಡಿತವಾಗ್ಲೂ ಮೇಡಮ್, ಇದು ನಿಜವಾಗ್ಲೂ ನಮ್ಮ ಬೆಸ್ಕಾಂ ಅಧಿಕಾರಿಗಳ ನಿರ್ಲಕ್ಷ್ಯ ಅಂತ ಹೇಳಿದ್ರೆ ಅದೇನ್ ತಪ್ಪಾಗ್ಲಾರ್ದು. ಯಾಕಂದ್ರೆ ಸುಮಾರು ಅದು 15ರಿಂದ 20 ವರ್ಷಗಳಿಂದ ಮುಂಚಿತವಾಗಿ ಕೂಡ ಅದು ಆ ಟ್ರಾನ್ಸ್ಫಾರ್ಮರ್ ಅಲ್ಲಿನ ಅಳವಡಿಸಲಾಗಿತ್ತು. ಇಡೀ ನಮ್ಮ ಗ್ರಾಮಕ್ಕೆ ವಿದ್ಯುತ್ ಸಂಪರ್ಕ ಕಲ್ಪಿಸೋದಕ್ಕೆ ಅದೊಂದೇ ಟ್ರಾನ್ಸ್ಫಾರ್ಮರ್ ಕೂಡ ಇತ್ತು. ಅದು ಆಗಾಗ ಆಯಿಲ್ ಲೀಕೇಜ್ ಕಂಡು ಬರುವಂತದ್ದು, ಸ್ಪಾರ್ಕ್ ಆಗುವಂತದ್ದು, ಈ ತರದ ಸನ್ನಿವೇಶಗಳು ಎದುರಾಗ್ತಾನೆ ಇತ್ತು. ಅದು ಸುಮಾರು ಸಾರಿ ಬೆಸ್ಕಾಂ ಅಧಿಕಾರಿಗಳ ಗಮನಕ್ಕೆ ಹೋಗಿ ಹಲವು ಸಾರಿ ಅದನ್ನ ರಿಪೇರಿ ಕೂಡ ಮಾಡಿರ್ತಾರೆ. ಆದ್ರೆ ಇತ್ತೀಚಿನ ದಿನಗಳಲ್ಲಿ 2-3 ದಿನದಿಂದ ಸಣ್ಣದಾಗಿ ಸ್ಪಾರ್ಕ್ ಕೂಡ ಕಂಡುಬಂತು. ಇದು ಸರ್ವೇ ಸಾಮಾನ್ಯ ಅನ್ನೋ ರೀತಿಯಲ್ಲಿ ಜನರಿಗೆ ಅದು ತೋಚ್ಬಿಟ್ಟಿದೆ. ಹಾಗಾಗಿ ಅದು ಸರಿಯಾದ ಸಮಯದಲ್ಲಿ ಎಚ್ಚೆತ್ಕೊಂಡ್ರೋ ಇಲ್ವೋ, ಕೆಲವು ಸಾರಿ ಅದನ್ನ ಮಾಹಿತಿಯನ್ನ ಕೂಡ ಬೆಸ್ಕಾಂ ಅಧಿಕಾರಿಗಳಿಗೆ 1912 ಏನು ನಮ್ಮ ದೂರು ಕರೆಗಳನ್ನ ಸ್ವೀಕರಿಸುವಂತಹ ಸಂಪರ್ಕ ಕೂಡ ನಮ್ಮ ದರ್ಶನ್ ಅಂತ ಹುಡುಗ ಕೂಡ ಅದನ್ನ ಆಲ್ರೆಡಿ ಕಂಪ್ಲೇಂಟ್ ಕೂಡ ಮಾಡಿರ್ತಾನೆ. ಅದಕ್ಕೆ ಸ್ಪಂದಿಸಿದಂತಹ ಅಧಿಕಾರಿಗಳು ಅವರ ನಿರ್ಲಕ್ಷ್ಯದಿಂದ ಈ ರೀತಿ ಆಗಿದೆ ಅಂದ್ರೆ ತಪ್ಪಾಗ್ಲಾರ್ದು ಮೇಡಮ್. ಎಸ್, ನಾನು ಮಾತಾಡಿಸ್ತೀನಿ. ರವಿಕೃಷ್ಣ ರೆಡ್ಡಿ ಅವರೇ, ಕಳೆದ 12 ದಿನಗಳಲ್ಲೇ 4 ಜನರು ಇಂತಹ ಒಂದು ಬೇಜವಾಬ್ದಾರಿತನಕ್ಕೆ ಸಾವನ್ನಪ್ಪಿದ್ದಾರೆ ಅಂತ ಹೇಳಿ. ಮಾರ್ಚ್ 13ರಂದು MS ಪಾಳ್ಯದಲ್ಲಿ BWSS ಗುಂಡಿಗೆ ಅಶ್ವಿನ್ ಬಲಿಯಾಗ್ತಾರೆ. ಮಾರ್ಚ್ 21 ಹೆಬ್ಬಾಳದಲ್ಲಿ ರಸ್ತೆ ದಾಟೋದಕ್ಕೆ ಹೋಗಿ ಅಕ್ಷಯ ಸಾವನ್ನಪ್ತಾರೆ. ಟ್ರಾನ್ಸ್ಫಾರ್ಮರ್ ಸ್ಫೋಟಿಸಿ ನಿನ್ನೆ 2 ಜೀವಗಳು ಹೋಗಿದೆ. ಈ ತರ ಆದ್ರೆ ಇವರು ನಿಜವಾಗ್ಲೂ ಸಾಯೋದನ್ನೇ ಕಾಯ್ತಾ ಇದ್ದಾರಾ ಅನ್ನುವಂತಹ ಪ್ರಶ್ನೆಯನ್ನ ನಾವು ಕೇಳ್ಕೋಬೇಕಾಗತ್ತೆ ಅಂತ ಹೇಳಿ. ಏನ್ ಮಾಡೋದಕ್ಕೆ ಹೊರಟಿದ್ದಾರೆ ಅಧಿಕಾರಿಗಳು ಅಂತ? ಇಲ್ಲ, ಅವ್ರೇನು ಸಾಯೋದಿಕ್ಕೇನು ಕಾಯ್ತಾ ಇಲ್ಲ. ಯಾರು ಸತ್ರು ಅವ್ರಿಗೇನು ಆಗ್ಬೇಕಾಗಿದ್ದಿಲ್ಲ ಅಷ್ಟೇ. ಇವತ್ತು ಯಾರು ಬೇಕಾದ್ರೂ ಸಾಯ್ಲಿ, ಅಲ್ಲಿ ನಮ್ಗೇನ್ ಆಗ್ಬೇಕು, ನಾವು ಬದುಕಿದ್ರೆ ಸಾಕು. ಇದರದ್ದು ಈ ವಿಚಾರವಾಗಿ ಮಾತಾಡೋದಕ್ಕೆ ಒಂದ್ ರೀತಿಲಿ ಬೇಸರ. ನಾವು ಬಹಳ ಬೇರೆ ಬೇರೆ ಆಯಾಮಗಳಿಂದ, ಕೋನಗಳಿಂದ ಇದನ್ನ ವಿಶ್ಲೇಷಣೆ ಮಾಡಬಹುದು. ಆದರೆ ಒಂದು ಜವಾಬ್ದಾರಿಹೀನ ಜನಪ್ರತಿನಿಧಿಗಳು ಮತ್ತು ಜವಾಬ್ದಾರಿಹೀನ ಅಧಿಕಾರಿಗಳು ಇರುವಂತಹ ಸಂದರ್ಭದಲ್ಲಿ, ಹಾಗೇನೆ ಸಾರ್ವಜನಿಕರು ಇಂತಹ ಜವಾಬ್ದಾರಿಹೀನ ರಾಜಕಾರಣಿಗಳನ್ನ ಬೆಂಬಲಿಸುವಂತಹ ಸಂದರ್ಭದಲ್ಲಿ ನಾವು ಯಾವ ವಿಚಾರವನ್ನ ಮಾತನಾಡಿದ್ರು ಅದು ಸಂಪೂರ್ಣವಾಗಿ ಏನು ಸತ್ಯ ಆಗಿರೋದಿಲ್ಲ.
ಈಗ ಬೆಸ್ಕಾಂ, BBMP, BMTC ಹೀಗೆ ಹಲವಾರು ಏನೆಲ್ಲ ಬೆಂಗಳೂರಿನ ನಗರ ವ್ಯಾಪ್ತಿಯಲ್ಲಿ ಬರುವಂತಹ ಸಂಸ್ಥೆಗಳಿವೆ, ಅವುಗಳ ಜವಾಬ್ದಾರಿಯನ್ನ, ಹೊಣೆಗಾರಿಕೆಯನ್ನ ನಾವು ಯಾವ ತರಕ್ಕೆ ಫಿಕ್ಸ್ ಮಾಡಿದೀವಿ ಮತ್ತು ಅವಳ ಮಧ್ಯೆ ಯಾವ ತರದ ಸಮನ್ವಯತೆ ಸಾಧಿಸಬೇಕು ಅನ್ನುವಂತ ವಿಚಾರವನ್ನು ನಾವು ಕುರಿತು ಕೆಲವೊಂದು ಚರ್ಚೆ ಮಾಡಬಹುದು. ಆದ್ರೆ ಅದಕ್ಕಿಂತ ಗಂಭೀರವಾದ ವಿಚಾರ ಇವತ್ತು ಯಾಕೆ ಅದು ಇಲ್ಲಿ ತನಕ ಆಗಿಲ್ಲ. ಈಗ ನೋಡಿ, ನನಗೊಂದು ಸ್ವಲ್ಪ ಸಮಯ ಕೊಡಬೇಕು, ನೀವು ಆಮೇಲೆ ಕೊಡದೇ ಇದ್ರು ಪರವಾಗಿಲ್ಲ, ನಾನು ಮಧ್ಯದಲ್ಲಿ ಬಿಟ್ರು ನಡೆಯುತ್ತೆ. ನಾನು ಕೆಲವೊಂದೊಂದು 5 ನಿಮಿಷ ತೆಗೆದುಕೊಂಡು ಒಂದಷ್ಟು ವಿಚಾರಗಳನ್ನ ಹೇಳ್ತೀನಿ. ಇವತ್ತು 1 ಕೋಟಿಗೆ 1.5 ಕೋಟಿಗೆ ಸರ್ಕಾರಿ ಅಧಿಕಾರಿ ಹುದ್ದೆಗಳು ಹರಾಜಾಗ್ತಿವೆ. 2013ರಲ್ಲಿ 60 ಲಕ್ಷಕ್ಕೆ ಒಂದು ತಹಸೀಲ್ದಾರ್ ಪೋಸ್ಟ್, 80 ಲಕ್ಷಕ್ಕೆ DYSP ಪೋಸ್ಟ್, 1.5 ಕೋಟಿಗೆ AC ಪೋಸ್ಟ್ಗಳು ಹರಾಜಾಗಿದ್ದು, ಅದನ್ನ ಸ್ವತಃ CID ತನ್ನ ವರದಿಯಲ್ಲಿ, ತನ್ನ ತನಿಖೆಯಲ್ಲಿ ದಾಖಲು ಮಾಡಿ ಬಹಿರಂಗ ಮಾಡಿತ್ತು. ಆ ಸಂದರ್ಭದಲ್ಲಿ ನಾವು ಒಂದಷ್ಟು ಜನ ಹೋರಾಟ ಮಾಡಿದ ಕಾರಣಕ್ಕಾಗಿ 2013ರಲ್ಲಿ ಆ ಒಂದು ಬ್ಯಾಚ್ ಏನಿತ್ತು ಅದು ರದ್ದಾಗಿತ್ತು. ಆದ್ರೆ 3 ದಿವಸದ ಹಿಂದೆ ಸರ್ಕಾರ, ವಿರೋಧ ಪಕ್ಷಗಳು, ಎಷ್ಟೋ ಜನ ಮಠಾಧೀಶರುಗಳು ಇವರೆಲ್ಲರ ಕಾರಣದಿಂದಾಗಿ ಆ 9 ವರ್ಷದ ಹಿಂದೆ ರದ್ದಾಗಿದ್ದಂತಹ ಅಧಿಕಾರಿಗಳ ಏನು ವರ್ಗ ಇತ್ತು ಅವರಿಗೆ ಈಗ ಕೊಟ್ಟಿದ್ದಾರೆ, ಏನು ಹುದ್ದೆಯನ್ನ ದಯಪಾಲಿಸಿದ್ದಾರೆ. ಇತ್ತೀಚೆಗೆ ನೀವೆಲ್ಲ ಮಾಧ್ಯಮದಲ್ಲಿ ನೋಡ್ತಾ ಇದ್ದೀರಾ, ಒಂದು ಟ್ರಾನ್ಸ್ಫರ್ ಆಗ್ಬೇಕು ಅಂದ್ರೆ, ಡಾಕ್ಟರ್ ತಗೊಳ್ಬೇಕು ಅಂದ್ರೂ, ಒಂದು ಯಾವ್ದು ಸರ್ಕಾರಿ ವೈದ್ಯರಾಗ್ಬೇಕು ಅಂದ್ರೂ ಇವತ್ತು ಎಷ್ಟು ಲಂಚ ಕೊಡ್ಬೇಕು, ಒಂದು ಠಾಣೆಗೆ ವರ್ಗಾವಣೆ ಆದ್ರೆ ಎಷ್ಟು ಲಂಚ ಕೊಡ್ಬೇಕು ಅಂತೆಲ್ಲ ಬರ್ತಾ ಇದೆ. ಸೊ ಈ ತರಕ್ಕೆಲ್ಲ BBMP ಅಲ್ಲಿ ಎಕ್ಸಿಕ್ಯೂಟಿವ್ ಇಂಜಿನಿಯರ್ಗಳು, ಬೆಸ್ಕಾಂ ಅಲ್ಲಿ ಎಕ್ಸಿಕ್ಯೂಟಿವ್ ಇಂಜಿನಿಯರ್ಗಳು, ಸರ್ಕಾರಿ ನೌಕರಿಲಿ ಇರುವಂತಹವರು, ಪೊಲೀಸರು, ಇವರೆಲ್ಲರೂ ಈ ತರ ಲಂಚ ಕೊಟ್ಟು ಬರ್ತಾ ಇರುವಾಗ ಅವರಿಗೆ ಈ ತರಹದ ಸಾವಿನಿಂದ ಆಗಬೇಕಾಗಿರೋದೇನು, ಅವರು ಜವಾಬ್ದಾರಿ ನಿರ್ವಹಿಸಬೇಕಾಗಿಲ್ಲ, ಅವರಿಗೆ ದಂಧೆ ಮಾಡಬೇಕಾಗಿದೆ. ಪೊಲೀಸರು ಚಕ್ರಬಡ್ಡಿಗೆ ದುಡ್ಡು ಬಡ್ಡಿ ತೆಗೆದುಕೊಂಡು, ಸಾಲ ತೆಗೆದುಕೊಂಡು ಅದನ್ನ ಮಂತ್ರಿಗಳಿಗೆ ಅಥವಾ ಯಾರಿಗೋ ಕೊಡ್ಬೇಕಾದವ್ರಿಗೆ ಕೊಟ್ಟು ವರ್ಗಾವಣೆ ಮಾಡಿಸ್ಕೊಂಡು ಇವತ್ತು ಆ ಬಡ್ಡಿಯನ್ನ ತೀರಿಸ್ತಾ ಇದ್ದಾರೆ ಅನ್ನುವಂತಹ ವರದಿನೂ ಸಹ ಬಂದಿದೆ ಕೆಲವೊಂದು ಘಟನೆಗಳಲ್ಲಿ. ಹಾಗಾಗಿ ಅಧಿಕಾರಿಗಳು ಇವತ್ತು ಬೇಜವಾಬ್ದಾರಿಹೀನರಾಗಿದ್ದಾರೆ ಅಂತ ನಾನು ಹೇಳೋದಿಲ್ಲ. ಅವರನ್ನ ಇವತ್ತು ನಾವು ದಂಧೆಕೋರರನ್ನಾಗಿ ಮಾಡಿದ್ದೀವಿ, ಹಾಗಾಗಿ ಅವ್ರನ್ನ ಮಾಡ್ತಾ ಇಲ್ಲ. ಈಗ ಈ ಒಂದು ವಿಚಾರಕ್ಕೆ ನಾನೊಂದು ವಿಚಾರ ಕೇಳ್ತೀನಿ. ಮಾಮೂಲಿ ಮೊನ್ನೆ ಆ ಮಗು ಸತ್ತಾಗ 2 ಲಕ್ಷ ಪರಿಹಾರ ಕೊಟ್ಟು ರಸ್ತೆ ದಾಡ್ತಿರುವಂತ ಇದ್ರಲ್ಲಿ ಈಗ 2 ಸತ್ತಿದ್ದಾರೆ. 2 ಸತ್ತಿರೋವಾಗ ಅವ್ರಿಗೂ ಒಂದಷ್ಟು ಪರಿಹಾರ ಸರ್ಕಾರ ಕೊಡುತ್ತೆ. ಅದೆಷ್ಟು ಕೊಡುತ್ತೋ ಅದೇನ್ ಮಾಡ್ತಾರೋ. ಆದ್ರೆ ನನ್ನ ಪ್ರಕಾರ ಆ ಪರಿಹಾರ ಕೊಡೋದಿಕ್ಕೆ ಬಂದಂತಹ ಅಧಿಕಾರಿಗಳ, ಮಂತ್ರಿಗಳ ಮೇಲೆ ಆ ಹಣದ ದುಡ್ಡನ್ನ ಅವರ ಮುಖದ ಮೇಲೆ ಎಸೆದು ಪರಿಹಾರಕ್ಕೆ ಕೋರ್ಟ್ಗೆ ಹೋಗ್ಬೇಕು. ಈ ನಿಜಕ್ಕೂ ಸಂತ್ರಸ್ತರು, ಅವರು ಕಷ್ಟ ಇರುತ್ತೆ, ನೋವಿರುತ್ತೆ, ಆತಂಕ ಇರುತ್ತೆ, ಎಲ್ಲದಕ್ಕಿಂತ ಬಹಳ ದೊಡ್ಡ ಒಂದು ಹತಾಶೆಯಲ್ಲಿರ್ತಾರೆ. ಹೌದು, ಅವರಿಗೆ ಸ್ವಲ್ಪ ಕಷ್ಟ. ಆದ್ರೆ ನಾವು ಯೋಚನೆ ಮಾಡಬೇಕಾಗಿರೋದು, ಯಾವುದೋ ಒಂದು ಆಕ್ಸಿಡೆಂಟ್ ಆಯ್ತು ಅಂದ್ರೆ, ಆಕ್ಸಿಡೆಂಟ್ ಆದಂತ ಸಂದರ್ಭದಲ್ಲಿ ಸತ್ತವರ ಮನೆಯವರು, ನಮ್ಮ ಮಗು ಅಥವಾ ನಮ್ಮ ಮನೆಯ ವ್ಯಕ್ತಿ ಬದುಕಿದ್ದಿದ್ರೆ, ಒಂದು ನಿಮಿಷ ಪ್ಲೀಸ್, ಇಷ್ಟು ಆತ ಸಂಪಾದನೆ ಮಾಡ್ತಾ ಇದ್ದ, ಇಷ್ಟು ಆತ ಕೂಡಿಡ್ತಾ ಇದ್ದ, ಅಥವಾ ಅವನ ಆದಾಯ ಇಷ್ಟಿರ್ತಾ ಇತ್ತು ಅಂತ ಹೇಳಿ ಅದರ ಆಧಾರದ ಮೇಲೆ ಕೋರ್ಟ್ ಅಲ್ಲಿ ಪರಿಹಾರವನ್ನ ಕೇಳ್ತಾರೆ. ಅದೇ ಆಧಾರದ ಮೇಲೆ ಇಂಥ ಸಂದರ್ಭದಲ್ಲಿ BBMP-ನೋ ಬೆಸ್ಕಾಂನೋ ಫಿಕ್ಸ್ ಮಾಡಿ ಕೋರ್ಟ್ ಹೋಗಿ, ಕೋರ್ಟ್ ಎಲ್ಲ 5 ಕೋಟಿ 10 ಕೋಟಿ ರೂಪಾಯಿ ತನಕ ಪರಿಹಾರವನ್ನ ಪಡಿಬೇಕು. ಏನಾಗ್ಬಿಟ್ಟಿದೆ? ನಾನು ಮಾತನಾಡ್ತೀನಿ ರಾಮಕೃಷ್ಣ ರೆಡ್ಡಿ ಅವರೇ. ಒಂದ್ ಕಡೆ ಈಗಾಗಲೇ ತಾವು ಬಡತನದಲ್ಲಿರುವಂತಹ ಒಂದು ವಿಚಾರಗಳು, ಇನ್ನೊಂದು ಕಡೆ ಹತಾಶೆಯಲ್ಲಿರ್ತಾರೆ, ನೋವಲ್ಲಿರ್ತಾರೆ, ಏನು ಮಾಡೋದಕ್ಕೆ ಸಾಧ್ಯ ಆಗಂತ ಪರಿಸ್ಥಿತಿ. ಆದ್ರೆ ಅವರಿಗೆ ಅಲ್ಲಿ ಸಹಾಯದ ನಿರೀಕ್ಷೆಯಲ್ಲಿ ಇರ್ತಾರೆ. ಇಂಥವ್ರ ಸಹಾಯವನ್ನು ಕೂಡ ಸಾಕಷ್ಟು ಜನ ಮಾಡಬೇಕಾಗತ್ತೆ ಅಂತ ಹೇಳಿ, ಮತ್ತೊಂದು ಕಡೆ ಏನ್ ಮಾಡ್ತಾ ಇದೆ BBMP, ಸಮನ್ವಯದ ಕೊರತೆ ಆಗಿರ್ಬೋದು, ಅಥವಾ ಇಂತಹ ಒಂದು ಬಲಿಗಳನ್ನ ಪಡ್ಕೊಳ್ತಾ ಇರುವಂತದ್ದು. ಹಾಗಾದ್ರೆ ಇದಕ್ಕೆ ಮುಕ್ತಿ ಇಲ್ವಾ? ಜನಪ್ರತಿನಿಧಿಗಳು ಕೇವಲ ಕಣ್ಣೀರು ಒರೆಸುವಂತಹ ತಂತ್ರವನ್ನ ಮಾತ್ರ ಮಾಡ್ತಾ ಇದ್ದಾರಾ, ಅಥವಾ ನಿಜವಾಗ್ಲೂ ಪರಿಹಾರ ಹುಡುಕುವಂತಹ ಪ್ರಯತ್ನಗಳನ್ನ ಮಾಡಿಸುವ ನಿಟ್ಟಿನಲ್ಲಿ ನಾಗರಿಕರು ಏನ್ ಮಾಡಬೇಕು? ಇವೆಲ್ಲದರ ಬಗ್ಗೆ ಚರ್ಚೆಯನ್ನು ಮುಂದುವರಿಸ್ತಾ ಹೋಗ್ತೀನಿ ಬ್ರೇಕ್ ಆದ್ಮೇಲೆ. ಇನ್ನು ಕೂಡ ಎಷ್ಟು ಸಾವಾಗಬೇಕು, ಎಷ್ಟು ಜನರ ಜೀವವನ್ನ ಬಲಿ ಪಡಿಬೇಕು ಅನ್ನುವಂತಹ ಪ್ರಶ್ನೆ ಈಗ ಎದ್ದಿದೆ BBMP ಮಾಡ್ತಾ ಇರುವಂತಹ ಇಂತಹ ಘಟನೆಗಳಿಂದ. ಸೊ ಸಂದೀಪ್ ಅವರಿಗೆ ನಾನು ನೇರವಾಗಿ ಕೇಳಕ್ ಬಯಸ್ತೀನಿ. ಸಂದೀಪ್ ಅವರೇ, ಒಂದ್ ಕಡೆ ನಾಗರಿಕರು ಎಚ್ಚೆತ್ತುಕೊಳ್ಳಬೇಕು, ಯಾಕಂದ್ರೆ ಅಧಿಕಾರಿಗಳಾಗಿರ್ಬೋದು, ಜನಪ್ರತಿನಿಧಿಗಳು ಯಾರು ಕೂಡ ತಲೆಯನ್ನೇ ಕೆಡಿಸ್ಕೊಳ್ತಾ ಇಲ್ಲ. ಏನ್ ಮಾಡಬೇಕು ಅಂತ ಅನ್ಸುತ್ತೆ ಇಂತಹ ಸಂದರ್ಭದಲ್ಲಿ? ಇನ್ನು ಆಗದ ಹಾಗೆ ಯಾವ ರೀತಿಯ ಮುನ್ನೆಚ್ಚರಿಕೆ ಕ್ರಮಗಳನ್ನ ಕೈಗೊಳ್ಳಬೇಕು ಅನ್ಸುತ್ತೆ? ನಮಸ್ಕಾರ. ನಾನು ಒಬ್ಬ ಸಾರ್ವಜನಿಕನಾಗಿ ನನ್ನ ಮನಸ್ಸಿಗೆ ಬರುವ ಪ್ರಶ್ನೆಗಳು ಯಾವ ರೀತಿ ಅಂದ್ರೆ,
ಒಂದು ಈ ರೀತಿ ಉಪಕರಣಗಳನ್ನ ಸ್ಥಾಪನೆ ಮಾಡಿದಾಗ ಯಾವ ರೀತಿ ಸುರಕ್ಷತೆ ಮಾನದಂಡಗಳು ಮತ್ತೆ ಪ್ರಕ್ರಿಯೆಗಳು ಈಗ ಬೆಸ್ಕಾಂ ಕಡೆಯಿಂದ ಅವು ಯಾವ ರೀತಿ ಲಿಸ್ಟ್ ಇದೆ ಅಂತ, ಯಾಕಂದ್ರೆ ನನ್ಗೆ ಇದ್ರ ಬಗ್ಗೆ ಯಾವ್ದು ಪರಿಚಯ ಇಲ್ಲ. ಸೊ ಅದಕ್ಕೆ ನನ್ ಮನ್ಸಲ್ಲಿ ಬರೀ ಪ್ರಶ್ನೆಗಳು ಉಂಟಾಗ್ತಿದೆ ಈ ನಡೆದಿರೋ ಇದರಿಂದ. ಅದು ಯಾವ ರೀತಿ ಮಾನದಂಡಗಳಿದೆ, ಅವುಗಳನ್ನ ಫಾಲೋ ಮಾಡ್ತಾ ಇದ್ದಾರಾ, ಅದೇ ಮತ್ತೆ ಅದು ಮೇಂಟೆನೆನ್ಸ್ ಗೆ ಯಾವ್ದಾದ್ರು ಶೆಡ್ಯೂಲ್ ಇದೆಯಾ, ಇನ್ಸ್ಪೆಕ್ಷನ್ಸ್ ಯಾವಾಗ ನಡೀಬಹುದು, ಇಂಥದೆಲ್ಲ ಕರೆಕ್ಟ್ ಆಗಿ ಮಾಡ್ತಿದಾರ ಅಂತ ಒಂದು ಪ್ರಶ್ನೆ. ಎರಡನೇದೇನಂದ್ರೆ ಈಗ ಈ ರೀತಿ ಉಪಕರಣಗಳನ್ನ ಸ್ಥಾಪನೆ ಮಾಡಿದಾಗ ಅದು ಯಾವ ರೀತಿ ನಾರ್ಮ್ಸ್ ಫಾಲೋ ಮಾಡ್ಬೇಕು, ಏನಂದ್ರೆ ರಸ್ತೆ ಬಳಿಯಲ್ಲಿ ಮಾಡ್ಬೋದಾ ಅಥವಾ ಬೇಲಿ ಹಾಕಿ ಸ್ವಲ್ಪ ಸೇಫ್ಟಿ ಇರೋ ಜಾಗಕ್ಕೆ ಇನ್ಸ್ಟಾಲ್ ಮಾಡ್ಬೋದಾ? ಇದು ಈ ರಸ್ತೆಗಳಲ್ಲಿ ಸುಮಾರು ಕಾಣ್ತೀವಿ ಈಗ, ನಮ್ಮ ರಸ್ತೆಗಳೆಲ್ಲ ಇಡೀ ಟ್ರಾನ್ಸ್ಫಾರ್ಮರ್ಗಳೇ ತೋರಿಸ್ತಾ ಇರೋದು. ಅದು ಕಾನೂನು ವಿರುದ್ಧ ಇದೆಯೋ ಅಥವಾ ಕಾನೂನು ಪ್ರಕಾರ ಇದೆಯಾ ಅಂತ ಅದೊಂದು ನಮ್ ಮನ್ಸಿಗೆ ಈಗ ಹೊಳಿತಾ ಇದೆ. ಅದು ಕಾನೂನು ವಿರುದ್ಧ ಇದ್ರೆ ತಪ್ಪು ಅಲ್ವಾ? ಮೂರನೇದೇನಂದ್ರೆ ಈಗ ನೋಡಿ, ಟ್ರಾನ್ಸ್ಫಾರ್ಮರ್ಗಳು ಈಗ ನಡ್ಕೊಂಡು ಹೋಗ್ತಾ ಇದ್ರೆ ಬರೀ ಟ್ರಾನ್ಸ್ಫಾರ್ಮರ್ ಹೊಡೆದೋಗಿರೋ ಅದರಿಂದ ಮಾತ್ರ ಅಲ್ಲ, ಅದ್ರಲ್ಲಿ ಒಂದು ಸ್ವಿಚ್ ಇರತ್ತೆ, ಒಂದು ಪೈಪ್ ಮೇಲಿಂದ ಕೆಳಗ್ ತನಕ ಇಲ್ಲಿಂದ ಕಂಟ್ರೋಲ್ ಮಾಡಕ್ಕೆ. ಅದ್ ಬಂದು ಒಂದ್ ಪೈಪ್ ಹಿಂಗ್ ಬಂದ್ಬಿಟ್ಟು ಐ ಲೆವೆಲ್ ಅಲ್ಲೂ ಹೆಡ್ ಲೆವೆಲ್ ಅಥವಾ ಚೆಸ್ಟ್ ಲೆವೆಲ್ ಅಲ್ಲಿ ಬಂದು ಹಿಂಗ್ ನಿಂತ್ಕೊಂಡಿರತ್ತೆ ರಸ್ತೆ ಮಧ್ಯದಲ್ಲಿ, ಫುಟ್ಪಾತ್ ಅಲ್ಲಿ. ಅದರಿಂದಾನೇ ಸುಮಾರು ಜನರಿಗೆ ಏಟ್ ಆಗುತ್ತೆ. ಇವೆಲ್ಲ ತಪ್ಪುಗಳು. ಎಕ್ಸಾಕ್ಟ್ಲಿ, ಅವೆಲ್ಲವನ್ನ ಕೂಡ ಗಮನವಹಿಸಬೇಕಾದವ್ರು ಗಮನವಹಿಸ್ತಾ ಇಲ್ಲ. ಇನ್ನೊಂದ್ ಕಡೆ ಈಗಾಗಲೇ ನೋಡ್ತೀವಿ, ಎಲೆಕ್ಷನ್ ವಿಚಾರಕ್ಕೆ ಸಂಬಂಧಪಟ್ಟ ಬಿಂಬಲೆ ಯಾವ ಜನಪ್ರತಿನಿಧಿಗಳು ಕೂಡ ಇಲ್ಲ ಅಲ್ಲಿ ಅಂತ, ಕೇಳೋರೇ ಇಲ್ಲ ಅನ್ನುವಂಥ ಪರಿಸ್ಥಿತಿ ಅಂತ ಹೇಳಿ. ಸೊ ಮಂಜುನಾಥ್ ಅವ್ರ, ಈಗ ನಿಮ್ಮ ಕಡೆಯಿಂದ ಈಗ ಅಂದ್ರೆ ಯಾವ್ದಾದ್ರು ಬೇಡಿಕೆಗಳನ್ನ ಇಟ್ಟಿದ್ದೀರಾ? ಹೇಗೆ FIR ಅಂತೂ ಆಗಿದೆ ಮೇಡಮ್? ಹೌದು, ನಮ್ಮಲ್ಲಿ ಈಗಾಗಲೇ FIR ಕೂಡ ಆಗಿದೆ. ಬೆಸ್ಕಾಂ ಅಧಿಕಾರಿಗಳ ನಿರ್ಲಕ್ಷ್ಯದಿಂದ 2 ಸಾವುಗಳು ಕೂಡ ಆಗಿದೆ ಅನ್ನೋ ರೀತಿಯಲ್ಲಿ ಈಗಾಗಲೇ FIR ಕೂಡ ದಾಖಲಾಗಿದೆ. ನಮ್ಮ ಕಡೆಯಿಂದ ಈಗ ಏನು ನಮ್ಮ ಡೆತ್ ಆಗಿದ್ದಾರೆ ಅವರಿಬ್ಬರಿಗೂ ಕೂಡ ಕುಟುಂಬ ನಿರ್ವಹಣೆಗಾಗಿ 1 ಕೋಟಿಯನ್ನ ಪರಿಹಾರ ಧನವಾಗಿ ನೀಡಬೇಕು. ಅಲ್ಲದೆ ಅವರ ಕುಟುಂಬಕ್ಕೆ ಬೆಂಬಲವಾಗಿ ನಿಂತಿರೋರನ್ನ ಅಥವಾ ಅವರು ಸೂಚಿಸುವಂತವ್ರನ್ನ ಒಬ್ರಿಗೆ ಸರ್ಕಾರಿ ಉದ್ಯೋಗವನ್ನ ಕೊಡಬೇಕು ಅನ್ನೋ ಒಂದು ಬೇಡಿಕೆಯನ್ನ ಕೂಡ ಇಟ್ಟಿದ್ದೇವೆ ಮೇಡಮ್. ನಾನು ಕೂಡ ಅಲ್ಲಿ ಜನಪ್ರತಿನಿಧಿಯಾಗಿ 3ನೇ ಬಾರಿ ಇದು ನಾನು ಗ್ರಾಮ ಪಂಚಾಯತಿ ಸದಸ್ಯನಾಗಿ ಆಯ್ಕೆಯಾಗಿದ್ದೇನೆ. ಅಲ್ಲಿ ನಿಜವಾಗ್ಲೂ ಕೂಡ ಕೆಲವು ಸಾರಿ ನಾವು ಬೆಸ್ಕಾಂ ಅಧಿಕಾರಿಗಳಿಗೆ ನಮ್ಮ ಏನು K2 ಬೆಸ್ಕಾಂ ಉಪವಿಭಾಗ ಇದ್ದಾರೆ, ಮೊದಲು K2 ಇತ್ತು, ಈಗ K4 ಆಗಿದೆ. ಸಾಧ್ಯವಾದಷ್ಟು ಮಟ್ಟಿಗೆ ಸಮಸ್ಯೆಗಳನ್ನ ಪರಿಹಾರ ಮಾಡೋ ನಿಟ್ಟಿನಲ್ಲಿ ಅವರು ಕೂಡ ಕಾರ್ಯನಿರತರಾಗಿದ್ದಾರೆ. ಇದು ಒಂದು 20 ವರ್ಷದಿಂದ ನಮ್ಗೆ ಸಂಪರ್ಕ ಕಲ್ಪಿಸುವ ಮುಖ್ಯ ರಸ್ತೆ ಕೂಡ ಅದೇ ಕೂಡ ಆಗಿದೆ. ಆ ಮುಖ್ಯ ರಸ್ತೆಯ ಪಕ್ಕದಲ್ಲೇ ಇದಿರೋದ್ರಿಂದ ಇಷ್ಟೊಂದು ಅನಾಹುತ ಆಗಕ್ಕೆ ಇವತ್ತು ಕಾರಣ ಆಗ್ತದೆ. ಹಾಗೂ ನೈಸ್ ರೋಡ್ ಮತ್ತೆ ಅಂಡರ್ ಪಾಸ್ ಇಂದ ನೈಸ್ ರೋಡ್ ಆಗುವುದು ಅಂತ ಒಂದು ಎಂಟ್ರೆನ್ಸ್ ಅಲ್ಲಿ ಇರೋದ್ರಿಂದ ಒಂದು ರೀತಿ ದ್ವಾರ ಬಾಕ್ಲು ರೀತಿ ಇದೆ ಅಲ್ಲಿ. ಆ ರೀತಿ ಇರೋದ್ರಿಂದಾನೇ ಇದು ಹೆಚ್ಚು ಅಪಾಯಕಾರಿ ಅಂತ ಹೇಳಿದ್ರೆ ತಪ್ಪಾಗಲಾರದು. ರವಿಕೃಷ್ಣ ರೆಡ್ಡಿ ಅವರೇ, ಈಗ ನಾವು ಅನೇಕ ರಸ್ತೆ ಗುಂಡಿಗಳಿಂದ ಸಾವನ್ನಪ್ಪಿರೋ ಅಂತ ನೋಡ್ತಾ ಇದ್ದೇವೆ. ಹೈಕೋರ್ಟ್ ಎಷ್ಟೇ ಚಾಟಿ ಬೀಸಿದ್ರು ಕೂಡ ಕೇಳುವಂತಹ ಪರಿಸ್ಥಿತಿಯಲ್ಲಿ ಇಲ್ಲ ಅಂತ ಹೇಳಿ, ಇವರನ್ನ ಇನ್ನು ಬಡಿದೆಬ್ಬಿಸೋದು ಹೇಗೆ ಅಂತ ಹೇಳಿ ಕೊನೆಯದಾಗಿ ಮೇಡಮ್ ಈಗ BBMP ಮಂಜುನಾಥ್ ಅವರೇ, ರವಿಕೃಷ್ಣ ರೆಡ್ಡಿ ಅವರಿಗೆ ಕೇಳಿದ್ ನಾನು. ಬಡಿದೆಬ್ಬಿಸೋದು ಹೇಗೆ ಅಂದ್ರೆ ಜನಕ್ಕೆ ಇವೆಲ್ಲವೂ ಒಂದು ರೀತಿನಲ್ಲಿ ಆವತ್ತೊಂದು ಸುದ್ದಿ ಅಷ್ಟೇ. ಅದು ಯಾರ್ದೋ ಮನೆಯಲ್ಲಿ ಸಾವಾಗಿದೆ, ನಮ್ಮ ಮನೆಯಲ್ಲಿ ಆಗಿಲ್ವಲ್ಲ, ನಮ್ಮ ಮನೆಯಲ್ಲಾದ್ರೂ ಅದು 2 ದಿವಸಕ್ಕೆ 3 ದಿವಸಕ್ಕೆ ಆಗುತ್ತೆ, ಮುಗಿಯುತ್ತೆ ಅನ್ನುವಂತಹದ್ದು. ಇದು ಸಮಾಜದಲ್ಲಿ ಮೌಲ್ಯಗಳಿಲ್ಲದಂತಹ, ಜೀವಕ್ಕೆ ಬೆಲೆ ಇಲ್ಲದಂತಹ ಸ್ಥಿತಿ, ಅಂತಹ ಸಂದರ್ಭ. ಇವತ್ತು ಈಗ ಕುಟುಂಬಸ್ಥರು ಅಷ್ಟೇ, ಕುಟುಂಬಸ್ಥರು ಅನ್ನೋದಕ್ಕಿಂತ ಅವ್ರ ಸುತ್ತಮುತ್ತ ಆ ಸಮಯದಲ್ಲಿ ಸಾವಾದಂತ ಸಂದರ್ಭದಲ್ಲಿ ಬಂದು ದೊಡ್ಡ ಮನುಷ್ಯರಾಗ್ಬೇಕು ಅಂತ ಬಯಸುವಂತವ್ರು ಸರ್ಕಾರದಿಂದನೋ ಯಾವ್ದೋ MLA ಇಂದನೋ ಮಿನಿಸ್ಟ್ರಿಂದನೋ ಆ ಸಂದರ್ಭಕ್ಕೆ ಪರಿಹಾರ ಕೇಳ್ಬಿಡ್ತಾರೆ. ಈಗ ಮೊನ್ನೆ ತಾನೇ ಒಂದು BMTC ನೌಕರನ ಮಗಳು ಸತ್ಲು. ಆ ಒಂದು BBMP ಲಾರಿ ಟಿಪ್ಪರ್ 2 ಲಕ್ಷ ಪರಿಹಾರ ಕೊಟ್ರು. ಆ ಮಗು 2 ಲಕ್ಷ ಪರಿಹಾರ ಅಲ್ಲ ಕೊಡ್ಬೇಕಾಗಿತ್ತು, ಅಲ್ಲಿ ಶಿಕ್ಷೆ ಆಗ್ಬೇಕು BBMPಗೆ, ಅಜಾಗರೂಕತೆಗೆ. ಮತ್ತೆ ಅದು ಯಾರು ಇನ್ಶೂರೆನ್ಸ್ ಇರುತ್ತೋ ಇನ್ಶೂರೆನ್ಸ್ ಕಡೆಯಿಂದ ಲಕ್ಷಗಳು ಕೋಟಿಗಳಲ್ಲಿ ಇನ್ಶೂರೆನ್ಸ್ ಬರ್ಬೇಕು. ಆ ತರಹದ ಪರಿಹಾರವನ್ನ ಕೇಳ್ಬೇಕೆ ಹೊರತು ಈ ಕಳ್ಳರು ಅಯೋಗ್ಯರು ಕಾದ್ಕೊಂಡಿರ್ತಾರೆ, ಎಲೆಕ್ಷನ್ ಇದು ರಾಜಕಾರಣಿಗಳು, ಪುಂಡ್ರು, ಪೋಖರಿಗಳು, ಪುಡಾರಿಗಳು, ಅವ್ರು ಬಂದು ಪರಿಹಾರ ಕೊಡ್ತೀವಿ ಅಂತ ಹೇಳಿ ಪರಿಹಾರದ ಸಾವು ಇನ್ನು ಹೆಣನೇ ಎತ್ತಿರೋದಿಲ್ಲ, ಪರಿಹಾರದ ಚೆಕ್ ಇಟ್ಕೊಂಡು ಫೋಟೋ ತೋರಿಸ್ಕೊಂಡು ಹೋಗ್ತಾರೆ. ಸೊ ಈ ತರ ಯಾರ್ದೋ ಮನೆಯಲ್ಲಿ ದುರಂತ ಆಗಿದೆ ಅಂದಾಗ ದೊಡ್ಡ ಮನುಷ್ಯರಾಗೋದಿಕ್ ಬರುವಂತಹ ಜನರನ್ನ ದೂರ ಇಡಬೇಕು. ಅಲ್ಲಿ ಕಾನೂನಾತ್ಮಕ ಪ್ರಕ್ರಿಯೆಗಳು ನಡಿಬೇಕು, ಅಲ್ಲಿ ಅವ್ರ ಮೇಲೆ ಕೇಸ್ಗಳಾಗ್ಬೇಕು, ಸಂಸ್ಥೆ ಅದಕ್ಕೆ ಪರಿಹಾರವನ್ನ ಕೊಡ್ಬೇಕು, ಸರ್ಕಾರ ಅಲ್ಲ. ಯಾವ್ದೋ ಒಂದು ಸರ್ಕಾರ ಸಂಬಂಧಪಡದಿರುವಂತಹ ಇಲಾಖೆ ಅಲ್ಲ. ಈಗ BBMP ಆಗಿದೆ, ಬೆಸ್ಕಾಂ ಆಗಿದೆ ಅಂದ್ರೆ ಬೆಸ್ಕಾಂನ ದಿವಾಳಿ ಎಬ್ಬಿಸ್ಬೇಕು ಪರಿಹಾರದ ಮೂಲಕ. ಆಗ ಮಾತ್ರ ಇವೆಲ್ಲ ಪರಿಹಾರಗಳಾಗುತ್ತೆ. ಅದಕ್ಕಿಂತ ಮುಖ್ಯವಾಗಿ ಈ ಭ್ರಷ್ಟ, ಅಧಮ, ನೀಚ JDS, ಕಾಂಗ್ರೆಸ್, BJP ಜನಪ್ರತಿನಿಧಿಗಳನ್ನ ಜನ ತಿರಸ್ಕರಿಸಬೇಕು.
ಅದಾಗದೆ ಇವತ್ತು ಹಣಕ್ಕೆ ಹೆಂಡಕ್ಕೆ ಓಟ್ ಕೊಂಡ್ಕೊಳ್ಳುವಂತ ನೀಚರನ್ನ ನಾವು ಜನಪ್ರತಿನಿಧಿಗಳನ್ನಾಗಿ ಮಾಡಿ ಅವರು ಹೋಗಿ ಅಯೋಗ್ಯರನ್ನ ಅಧಮರನ್ನ ಅದಕ್ಷರನ್ನ ಇವರು ಅಧಿಕಾರಿಗಳನ್ನಾಗಿ ಆಯ್ಕೆ ಮಾಡಿಕೊಂಡು ಆ ಅಧಿಕಾರಿಗಳು ಈ ಮತ್ತೆ ರಾಜಕಾರಣಿಗಳ ಕೂಟದಿಂದಾಗ ಆಗ್ತಾ ಇರುವಂತ ಈ ಸಾವಿನ ಸರಪಳಿ ಏನಿದೆ ಇದು ನಿಲ್ಲೋದಿಲ್ಲ. ಹಾಗಾಗಿ ಜನ ಎಚ್ಚೆತ್ತುಕೊಳ್ಳದೆ ಜನ ಉತ್ತಮವಾದ ರಾಜಕೀಯ ಆಯ್ಕೆಗಳನ್ನ ಮಾಡದೆ ಇದು ಬದಲಾಗೋದು. ಬದಲಾವಣೆ ಆಗಬೇಕಾಗಿದೆ, ಬದಲಾವಣೆಯನ್ನ ನಾವು ಕೂಡ ತರುವಂತಹ ನಿಟ್ಟಿನಲ್ಲಿ ಪ್ರಯತ್ನಗಳನ್ನ ಮಾಡಬೇಕಾಗಿದೆ ಅನ್ನೋದನ್ನ ನಾವಿಲ್ಲಿ ಗಮನಿಸಬೇಕಾಗುತ್ತೆ. ಮೂವರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ನಮ್ಮ ಇವತ್ತಿನ ಚರ್ಚೆಯಲ್ಲಿ ಪಾಲ್ಗೊಂಡಿದ್ದಕ್ಕಾಗಿ. ಇದೇ ಇವತ್ತಿನ ಇನ್ಸೈಡ್ ಸ್ಟೋರಿ. ನೋಡ್ತಾ ಇರಿ ನ್ಯೂಸ್ 18 ಕನ್ನಡ, ಜಾಲ ನಮ್ಮದು, ಬಲ ನಿಮ್ಮದು.